2014ರಲ್ಲಿ ಸಿಎಂ ಆಗಿದ್ದ ಸಿದ್ದರಾಮಯ್ಯನವರು ಸಕಲೇಶಪುರ ತಾಲೂಕಿನ ಎತ್ತಿನಹೊಳೆ ಯೋಜನೆಗೆ ಶಂಕುಸ್ಥಾಪನೆ ಮಾಡಿದ್ದು, ಆದರೆ ಕೇಂದ್ರ ಸರ್ಕಾರ ಎತ್ತಿನಹೊಳೆ ಯೋಜನೆಯನ್ನು ಮಾಡಲು ಬಿಡುತ್ತಿಲ್ಲ ಎಂದು ಕೆಪಿಸಿಸಿ ಉಪಾಧ್ಯಕ್ಷ ಮುರಳೀಧರ್ ಹಾಲಪ್ಪ ತಿಳಿಸಿದರು. ಗುಬ್ಬಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕರ್ನಾಟಕ ಸರ್ಕಾರ ಎತ್ತಿನಹೊಳೆ ಯೋಜನೆಗೆ 23,000 ಕೋಟಿ ನೀರಾವರಿ ಯೋಜನೆಗೆ ಅನ್ನದಾತರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಯೋಜನೆಯನ್ನು ಸಿಎಂ ಸಿದ್ದರಾಮಯ್ಯನವರು ಅನುಷ್ಠಾನ ಮಾಡಿದರು. 6,657 ಕೆರೆಗಳಿಗೆ ತುಂಬಿಸುವಂತಹ ಎತ್ತಿನಹೊಳೆ ಯೋಜನೆ ಸುಮಾರು 8 ಜಿಲ್ಲೆಗಳಲ್ಲಿ ಯೋಜನೆ ಅನುಷ್ಠಾನ ಮಾಡುವ ಮುಖಾಂತರ ಸುಮಾರು 65 ಲಕ್ಷ ಜನರಿಗೆ ಜಾನುವಾರುಗಳಿಗೆ ಎತ್ತಿನಹೊಳೆ ಮುಖಾಂತರ ನೀರನ್ನು ಕೊಡಿಸುವುದರ ಮೂಲಕ ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದು ರಾಜ್ಯ ಸರ್ಕಾರ ಅನುಷ್ಠಾನ ಮಾಡಿತ್ತು. ಆದರೆ ಕೇಂದ್ರ ಸರ್ಕಾರ ಎತ್ತಿನಹೊಳೆ ಯೋಜನೆಗೆ ಅಡ್ಡಗಾಲು ಹಾಕುತ್ತಿರುವುದು ಸರಿಯಲ್ಲ. ಈ ಯೋಜನೆ ತುಮಕೂರು ಜಿಲ್ಲೆಗೆ ಅತಿ ಹೆಚ್ಚು ಅನುಕೂಲವಾಗುವ ಎಲ್ಲಾ ತಾಲೂಕುಗಳು ಕೂಡ ಎತ್ತಿನಹೊಳೆ ಯೋಜನೆ ಅನುಕೂಲವಾಗುತ್ತದೆ. ಕೇಂದ್ರ ಸರ್ಕಾರ ಯೋಜನೆ ಅನುಷ್ಠಾನ ಮಾಡಲು ಬಿಡುತ್ತಿಲ್ಲ. ಆದ್ದರಿಂದ ಜನವರಿ 4ರಂದು ಕೆಬಿ ಕ್ರಾಸ್ನಲ್ಲಿ ಎತ್ತಿನಹೊಳೆ ಯೋಜನೆ ಕುರಿತು ಪೂರ್ವಭಾವಿ ಸಭೆ ಕರೆದಿದ್ದು, ಗುಬ್ಬಿ, ತಿಪಟೂರು, ತುರುವೇಕೆರೆ, ಚಿಕ್ಕನಾಯಕನಹಳ್ಳಿ ತಾಲೂಕಿನ ರೈತರು ಭಾಗವಹಿಸುತ್ತಿದ್ದು, ಈ ಸಭೆಯಲ್ಲಿ ಎತ್ತಿನಹೊಳೆ ಇಲಾಖೆ ಅಧಿಕಾರಿಗಳು ಭಾಗವಹಿಸಲಿದ್ದು, ಎಲ್ಲ ರೈತರು ಭಾಗವಹಿಸಬೇಕೆಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷ ಕೆಆರ್ ವೆಂಕಟೇಶ್, ಮುಖಂಡರಾದ ತಾತಯ್ಯ, ಗುರು, ರೇಣುಕಾರಾಧ್ಯ, ಬಿದರೆ ಯತೀಶ್, ವಾಸುಗೌಡ, ಗೋಪಿ ಜಗನ್ನಾಥ್ ಹಾಗೂ ಎಲ್ಲ ಮುಖಂಡರು, ಕಾರ್ಯಕರ್ತರು ಭಾಗವಹಿಸಿದ್ದರು. ನಮ್ಮ ರೈತಾಪಿ ವರ್ಗದವರು, ಜನಸಾಮಾನ್ಯರು, ಹೆಣ್ಣುಮಕ್ಕಳು ಬಹು ನಿರೀಕ್ಷೆಯಿಂದ 2014ರಿಂದಲೂ ಕಾಯ್ತಾ ಇದ್ದಾರೆ. ಈಗಾಗಲೇ 90% ಅಂದರೆ 252 ಕಿಲೋಮೀಟ್ರಲ್ಲಿ 208 ಕಿಲೋಮೀಟ್ರು ಸಂಪೂರ್ಣವಾಗಿ ಆಗಿದೆ. ಇದರಲ್ಲಿ ಪೂರ್ತಿ ಹಣನ ರಾಜ್ಯ ಸರ್ಕಾರದಿಂದ 23,000 ಕೋಟಿ ವ್ಯಯ ಆಗಿದೆ. 76 ಲಕ್ಷ ಜನಕ್ಕೆ ಇದರಿಂದ ಅನುಕೂಲ ಆಗುತ್ತೆ ಅಂತೇಳಿ, ಕುಡಿಯೋ ನೀರು, ಕೆರೆಗಳು, ಅಂತರ್ಜಲ ಅಭಿವೃದ್ಧಿ ಆಗುತ್ತದೆ ಅಂತೇಳಿ ಇಂಥ ಮಹತ್ವಾಕಾಂಕ್ಷೆ ಯೋಜನೆಗೆ ಕೇಂದ್ರ ಸರ್ಕಾರದ ಕೆಲವು ಇಲಾಖೆಗಳು ಅಡಚಣೆ ಮಾಡ್ತಾರೆ ಅಂತೇಳಿ ಜನಸಾಮಾನ್ಯರಿಗೆ ಅರಿವು ಮೂಡಿಸಬೇಕು. ವಾಸ್ತವವಾಗಿ ಏನಿದೆ, ವಸ್ತುಸ್ಥಿತಿ ಏನು ಅಂತೇಳಿ ಜನಗಳ ಮುಂದೆ ಇಡಬೇಕು ಅಂತೇಳಿ ತಾಲೂಕುವಾರು ಸಭೆಗಳನ್ನ ಮಾಡ್ತಾ ಇದ್ದೀವಿ. ಇತ್ತೀಚೆಗೆ 14ನೇ ತಾರೀಕು ತುಮಕೂರಿನಲ್ಲಿ ಯಶಸ್ವಿಯಾಗಿ ನಡೀತು. ಈಗ ಇದೇ ಜನವರಿ 4ನೇ ತಾರೀಕು ಭಾನುವಾರ ಬೆಳಿಗ್ಗೆ 10 ಗಂಟೆಗೆ ಕಿಬ್ನಳ್ಳಿ ಕೆಬಿ ಕ್ರಾಸ್ ಹತ್ರ ಸಭೆನ ಕರೆದಿದ್ದೀವಿ. 4 ತಾಲೂಕಿನವರು, ಗುಬ್ಬಿ, ತುರುವೇಕೆರೆ, ಚಿಕ್ಕನಾಯಕನಹಳ್ಳಿ, ತಿಪ್ಟೂರು ಭಾಗದ ರೈತರು, ಹೆಣ್ಣುಮಕ್ಕಳು ಕಾರ್ಯಕ್ರಮಕ್ಕೆ ಆಗಮಿಸಬೇಕು. ಅದಕ್ಕೆ ನಮ್ಮೆಲ್ಲ ಶಾಸಕರುಗಳು, ಮಾನ್ಯ ಗುಬ್ಬಿ ಶಾಸಕರಾದಂಥ ವಾಸಣ್ಣವರು, ಹಾಗೆಯೇ ಮಿಲ್ಕ್ ಡೈರಿ ಡೈರೆಕ್ಟರು ಭಾರತಿ ಅಕ್ಕ ಅವ್ರನ್ನು ಒಳಗೊಂಡು ಬೇರೆ ಬೇರೆ ಭಾಗದ ಎಲ್ಲ ಶಾಸಕರುಗಳು, ಸ್ಪರ್ಧೆ ಮಾಡಿರುವಂಥವ್ರು, ಎಲ್ಲ ಮುಖಂಡರುಗಳೆಲ್ಲರೂ ಅವತ್ತಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದಾರೆ. ಎಲ್ಲರೂ ಜನಸಾಮಾನ್ಯರ ಕಾರ್ಯಕ್ರಮಕ್ಕೆ ಬನ್ನಿ ಅಂತೇಳಿ ಈ ಮುಖಾಂತರ ಮನವಿ ಮಾಡಿಕೊಡ್ತೀವಿ. ಯಾವ ರೀತಿ ಏನು ಜನವರಿ 4ನೇ ತಾರೀಕು ನಮ್ಮ ಮುರಳೀಧರ್ ಹಾಲಪ್ಪ ಸಾಹೇಬರ ಮುಖಂಡತ್ವದಲ್ಲಿ ಸಭೆ ನಡೆದಿದೆ. ಆ ಸಭೆಗೆ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಾದಂಥ ವಾಸಣ್ಣನವರು ಮತ್ತು ತುಮೂರು ನಿರ್ದೇಶಕರಾದಂಥ ಭಾರತಿ ಅಕ್ಕನವರು ಮತ್ತು ಎಲ್ಲ ನಮ್ಮ ಪಕ್ಷದ ಪದಾಧಿಕಾರಿಗಳು, ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಮತ್ತು ರೈತ ಸಂಘದ ಮುಖಂಡರುಗಳು, ಮಹಿಳಾ ಪದಾಧಿಕಾರಿಗಳು, ದಲಿತ ಪರ ಸಂಘಟನೆಗಳು, ಎಲ್ಲ ಸಾಮಾಜಿಕ ಕಳಕಳಿ ಮಾಡುವಂಥ ನೀರಾವರಿ ಬಗ್ಗೆ ಕಾಳಜಿ ಇರತಕ್ಕಂಥ ಎಲ್ಲ ಮುಖಂಡರುಗಳು ಬರಬೇಕು ಅಂತೇಳಿ ತಮ್ಮ ಮುಖ್ಯನ ಎಲ್ಲರಿಗೂ